ನಮಸ್ಕಾರ. ಇವತ್ತು ಒಂದು ಹೊಸ ಮುದ್ರೆ ಬಗ್ಗೆ ಹೇಳ್ಕೊಡೋನಿದ್ದೀನಿ. ಮುದ್ರೆ ಹೆಸರು ಭ್ರಮರ ಮುದ್ರೆ ಅಂತಂದು ಹೇಳಿ. ಮುದ್ರೆ ಹೆಸರು ಭ್ರಮರ ಮುದ್ರೆ ಅಂತಂದು ಹೇಳಿ. ಸೊ ಇದನ್ನು ಮಾಡುವಂಥ ರೀತಿ ಯಾವ ಥರ ಅಂತಂದು ಹೇಳ್ಬಿಟ್ಟು ಒಮ್ಮೆ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟು ಎರಡು ಕೈಯಲ್ಲಿ ಮಾಡಬೇಕು. ಮೊದಲನೇದಾಗಿ ವಾಯು ಮುದ್ರೆ ಅಂದರೆ ಫಸ್ಟು ತೋರು ಬೆರಳಿದೆಯಲ್ಲ ಅದನ್ನು ಪೂರ್ತಿ ಮಡಚಿಬಿಡಬೇಕು. ಓಕೆ, ಅದು ಆದಮೇಲೆ ಮಧ್ಯಮ ಬೆರಳಿದೆಯಲ್ಲ, ಮಧ್ಯಮ ಬೆರಳಿಗೆ ಹೆಬ್ಬೆಟ್ಟಿನ ತುದಿಯನ್ನು ತಾಗಿಸ್ಬೇಕು. ಮಧ್ಯಮ ಬೆರಳಿಗೆ ಹೆಬ್ಬೆಟ್ಟಿನ ತುದಿಯನ್ನು ತಾಗಿಸ್ಬೇಕು. ಉಳಿದ ಬೆರಳುಗಳು ನೇರವಾಗಿರಬೇಕು. ಸೊ ಇದು ಈ ರೀತಿ ಒಂದು 10 ರಿಂದ 15 ನಿಮಿಷಗಳ ಕಾಲ ನಾವು ಮಾಡ್ತಾ ಹೋಗ್ಬೇಕು. ಇನಿಷಿಯಲಿ ನಾವು ಒಂದು 2 ನಿಮಿಷಗಳ ಕಾಲ ಶುರು ಮಾಡ್ತಾ ಅದನ್ನ 10 ನಿಮಿಷದವರೆಗೂ ನಾವು ತಗೊಂಡು ಹೋಗುವಂಥದ್ದು. ಸೊ ಇದು ಭ್ರಮರ ಮುದ್ರೆ ಅಂತ ಹೇಳಿ. ಸೊ ಇದರಿಂದ ಏನು ಬೆನಿಫಿಟ್ ಇದೆ ನಮಗೆ ಅಂತ ಹೇಳಿದ್ರೆ, ಸೊ ಇದರಿಂದ ಕರುಳಿನ ಸಮಸ್ಯೆ ಅಂತ ಹೇಳ್ತೀವಿ, ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್, ಅದನ್ನ ಇದು ದೂರ ಮಾಡ್ತಾ ಹೋಗುತ್ತೆ. ಆಮೇಲೆ ಫುಡ್ ಇಂದ ಆಗುವಂಥ ಅಲರ್ಜಿ, ಆಹಾರದಿಂದ ಆಗುವಂಥ ಯಾವ ಅಲರ್ಜಿ ಇತ್ತು ಅಂದ್ರೆ ಕೂಡ ಅದನ್ನ ಇದು ದೂರ ಮಾಡ್ತಾ ಹೋಗುತ್ತೆ. ಆಮೇಲೆ ಸಡನ್ ಆಗಿ ನಮ್ಮ ಕ್ಲೈಮೇಟ್ ಅಲ್ಲಿ, ವೆದರ್ ಅಲ್ಲಿ ಚೇಂಜ್ ಆಗುವಂಥದ್ದು ನೋಡಿ. ಈಗ ಚಳಿಗಾಲ ಇತ್ತು, ಸಡನ್ ಆಗಿ ಈಗ ಬೇಸಿಗೆ ಕಾಲ ಶುರು ಆಗ್ತಾ ಇದೆ. ಅಥವಾ ಬೇಸಿಗೆ ತುಂಬಾ ಬಿಸಿಲಿರೋ ಟೈಮಲ್ಲಿ ಒಮ್ಮೆ ಸಡನ್ ಆಗಿ ಯಾವಾಗೋ ಮಳೆ ಬಂದು ಚಳಿ ಶುರು ಆಗುವಂಥದ್ದು, ಹೀಗೆ ಆಗ್ತಾ ಇರುತ್ತೆ. ವಾತಾವರಣದಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಅದರಿಂದ ನಮಗೆ ಸಮಸ್ಯೆ ಆಗುವಂಥದ್ದು ಇರುತ್ತೆ. ಅದನ್ನೆಲ್ಲ ಕೂಡ ಇದು ದೂರ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇದನ್ನು ನಾವು ಪ್ರಯತ್ನವನ್ನ ಮಾಡಬೇಕು. ಈ ಮುದ್ರೆಯನ್ನು ಇದು ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ನಮಗೆ ಇವೆಲ್ಲ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಸೊ ಎಲ್ಲರೂ ಮಾಡ್ತೀರಲ್ವಾ? ಮತ್ತೆ ಮುಂದಿನ ಮುದ್ರೆನಲ್ಲಿ ಮತ್ತೆ ಸಿಗೋಣಂತೆ. ನಮಸ್ಕಾರ.